ಯಾಕೆ ಕರ್ನಾಟಕ ಸರ್ಕಾರ ಏನು ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ರಚನೆ ಮಾಡಿ ಆದೇಶ ಹೊರಡಿಸಿರ್ತಾರೆ. ಅದಕ್ಕೆ ಅದರಂತೆ ಇವತ್ತು ಮೊದಲನೇ ಸಭೆ ಇರುತ್ತೆ. ವ್ಯವಸ್ಥಾಪನಾ ಸಮಿತಿಯಲ್ಲಿ ಮೊದಲನೇ ಸಭೆ ಕರೆದು ಸರ್ಕಾರಕ್ಕೆ ಅಭಿನಂದನೆ ತಿಳಿಸುತ್ತಾ ಸಭೆ ಸ್ಟಾರ್ಟ್ ಮಾಡಲಾಯಿತು. ಅದರಂತೆ ಸಭೆಯಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡೋದು ತೀರ್ಮಾನಿಸಲಾಯಿತು. ಶ್ರೀಯುತ ರಮೇಶ್ ಅವರು ಇದನ್ನ ರಮೇಶಾಚಾರಿ ಪ್ರಸ್ತಾಪಿಸಿದ್ರು. ಡಿ ಎನ್ ಪದ್ಮನಾಭ ರೆಡ್ಡಿ ಅವರು ಈ ಹೆಸರು ಪ್ರಸ್ತಾಪಿಸಿದ್ರು. ಇದನ್ನ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಅನುಮೋದಿಸಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಶ್ರೀ ಪದ್ಮನಾಭ ರೆಡ್ಡಿ ಅವ್ರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಇವತ್ತಿನ ಸಭೆ 8 ಜನ ಸದಸ್ಯರು ಭಾಗವಹಿಸಿದ್ರು. ಒಬ್ರು ಇವತ್ತೇನು ಕಾರಣಾಂತರಗಳಿಂದ ಬರಕ್ಕಾಗಲಿಲ್ಲ. ಆ ಸಭೆ ಆಯಿತು. ಸಭೆಯಲ್ಲಿ ನಡವಳಿಕೆಯಂತೆ ಪ್ರಥಮ ಸಭೆಯಲ್ಲೇ ನಮಗೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನ ಆಯ್ಕೆ ಮಾಡಲು ಸೂಚನೆ ಮತ್ತೆ ಆದೇಶ ಇತ್ತು. ಅದರಂತೆ ಮಂಡಿಸಲಾಗಿ ಸಭೆಯಲ್ಲಿ ಸಬ್ಜೆಕ್ಟ್ ವಿಷಯ ಮಂಡಿಸಲಾಗಿ ಅದರಂತೆ ಇವ್ರನ್ನ ನಮ್ಮ ಪದ್ಮನಾಭ ರೆಡ್ಡಿ ಅವ್ರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಕಾರ್ಮಿಕ ಇಲಾಖೆಯಿಂದ ಇವತ್ತು ಬಂದಿರುವಂಥ ಸುತ್ತೋಲೆ ಪ್ರಕಾರ ಪ್ರಥಮ ಸಭೆಯನ್ನ ನಮ್ಮ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ನಮ್ಮ ಕಚೇರಿಯಲ್ಲಿ ನಡೀತು. ಅದರಂತೆ ಮೊದಲನೆಯದಾಗಿ ಅಧ್ಯಕ್ಷರ ಆಯ್ಕೆ ವಿಚಾರ ಇತ್ತು. ನಮ್ಮೆಲ್ಲ ನಿರ್ದೇಶಕರು ಒಮ್ಮತದಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. 3 ವರ್ಷಗಳ ಅವಧಿಗೆ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿ ನೀವು ಇರಿ ಅಂತ. ಅದಕ್ಕೆ ಮೊದಲನೇದಾಗಿ ನಮ್ಮ ಎಲ್ಲ ನಿರ್ದೇಶಕರಿಗೂ ನಾನು ಕೃತಜ್ಞನಾಗಿರ್ತೀನಿ. ನಮ್ಮ ಈ ಒಂದು ಧಾರ್ಮಿಕ ಇಲಾಖೆಯಿಂದ ಓಡಾಡಿ ಈ ಒಂದು ವ್ಯವಸ್ಥಾಪಕ ಸಮಿತಿಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರೂಪಕಲಾ ಸಜ್ಜವರ ಮೇಡಮ್ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ 9 ಜನರನ್ನ ಈ ಒಂದು ಸಮಿತಿಗೆ ಆಯ್ಕೆ ಮಾಡಿದ್ದಾರೆ. ಅವರ ಆಶಯದಂತೆ ನಾವು ಈ 3 ವರ್ಷಗಳ ಕಾಲ ಈ ಒಂದು ದೇವಾಲಯದ ಅಭಿವೃದ್ಧಿಗಾಗಿ ಕಾಯ ವಾಚ ಮನಸ ಅಭಿವೃದ್ಧಿ ಪಡಿಸಲಿಕ್ಕೆ ನಿಮ್ಮ ಪತ್ರಕರ್ತರ ಸಲಹೆಗಳನ್ನು ಕೂಡ ಕೇಳಿಕೊಂಡು ನಾವು ಮುನ್ನಡೀತೀವಿ ಅಂತ ಈ ಮೂಲಕ ತಿಳಿಸ್ತೀವಿ. ಇದು ಚುನಾವಣೆಯೇ, ಆದರೆ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಚುನಾವಣೆಯೇ ಇದರಲ್ಲಿ ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ನೀವು ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಅಂತ ಇರೋದು. ಅದರಿಂದ ದೇವರದ್ದು ಎಲ್ಲ ಒಮ್ಮತದಿಂದ ದೇವಸ್ಥಾನನ ಅಭಿವೃದ್ಧಿ ಪಡಿಸೋದಕ್ಕೆ ಎಲ್ಲ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಮಾತಾಡಿದ್ವಿ ಅಷ್ಟೇ. ಸೀಕ್ರೆಟ್ ಒಳಗಡೆ ಏನು ಮಾತಾಡಿಲ್ಲ. ಒಳ್ಳೇದು ಮಾಡಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು. ಅನ್ನದಾನ ಸ್ಟಾಪ್ ಆಗೋಯ್ತು, ಇದನ್ನ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟು ಏನು ಒಂದು 400-500 ಜನಕ್ಕೆ ಎಳೆ ಹಾಕ್ಬಿಟ್ಟು ಊಟ ಆಗಬೇಕು ಅಂತ ಎಲ್ಲರೂ ಮಾತಾಡಿದ್ದೀವಿ. ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಇಷ್ಟು ದಿವಸ ಸ್ಟಾಪ್ ಆಗಾಯಿತು, ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಅದೆಲ್ಲ ಮಾತಾಡ್ಕೊಂಡು ಇಂಪ್ರೂವ್ಮೆಂಟು ಸ್ವಲ್ಪ ಆಲ್ಟ್ರೇಷನ್ ಮಾಡೋದು ಐತೆ ದೇವಸ್ಥಾನದಲ್ಲಿ. ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಇನ್ನೂ ಚೆನ್ನಾಗಿರ್ಬೇಕು. ನಾವು ಬಂದಿರೋ ಇನ್ನೂ ಚೆನ್ನಾಗಿರ್ಬೇಕು. ಆ ಥರ ಮಾಡೋಣ ಅಂತ ಮಾತಾಡಿದ್ದೀವಿ. ನಮ್ಮ ರೆಡ್ಡನ್ನು ನಾನು ಪ್ರೆಸೆಂಟ್ ಮಾಡಿದ್ದೀವಿ. ಅವರು ಎಲ್ಲ ಕೂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಾಡ್ತೀವಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಇವತ್ತು ಹೊಸದಾಗಿ ಆಯ್ಕೆ ಆಗಿರೋ ಅಧ್ಯಕ್ಷರು ನಮ್ಮ ರೆಡ್ಡಿ ಅವ್ರಿಗೆ ವಂದನೆಗಳು ಹೇಳ್ತಾ, ಅವರು ಚೆನ್ನಾಗಿ ಮಾಡ್ತಾನೆ ಎಲ್ಲರಿಗೂ ನಂಬಿಕೆ ಇದೆ. ಅದರಿಂದ ಅವ್ರು ಮಾಡಿರೋದು ಸೆಲೆಕ್ಟ್ ಮಾಡಿದ್ವಿ. ಎಲ್ಲ ಸೇರಿ ಒಮ್ಮತದಿಂದ ಸೆಲೆಕ್ಟ್ ಮಾಡಿದ್ದೀವಿ. ಮತ್ತು ದೇವಸ್ಥಾನದಲ್ಲಿ ಫಸ್ಟು ಪ್ರಾಜೆಕ್ಟ್ ಏನಂದರೆ ಅನ್ನದಾನ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ದಾರೆ. ಅನ್ನದಾನ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡು ಒಮ್ಮತವಾಗಿ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದೇ ಸಬ್ಜೆಕ್ಟ್ ಇಲ್ಲ. ಹೊಸದಾಗಿ ಅಧ್ಯಕ್ಷ ಮಾಡಿದ್ವಿ. ಅಧ್ಯಕ್ಷ ಮಾಡಿ ದೇವಸ್ಥಾನ ಫುಲ್ ಇಂಪ್ರೂವ್ಮೆಂಟ್ ಮಾಡಬೇಕು. ದೇವಸ್ಥಾನ ತಿರುಪತಿ ಥರ ಮಾಡಬೇಕು, ಚಿಕ್ಕ ತಿರುಪತಿ ಥರ ಮಾಡಬೇಕು. ಒಂದು ಅಂಗಡಿ ಮಾಡಬೇಕು. ಅಂಗಡಿ ಮಾಡಿ ಕ್ಯಾಲೆಂಡರು, ಲಡ್ಡು ಎಲ್ಲ ಇಲ್ಲೇ ಮಾಡಬೇಕು. ಎಲ್ಲ ಮಾಡ್ತೀವಿ. ನಾವೆಲ್ಲ ಸೇರಿ ಮಾಡ್ತೀವಿ. ಕಮಿಟಿಯಲ್ಲಿ 9 ಜನ ಇದ್ದೀವಿ. ಆ 9 ಜನದಲ್ಲಿ ಚೇರ್ಮನ್ ಆಗಿ ಪದ್ಮನಾಭ ರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದ್ವಿ. ಇನ್ನು ಮುಂದೆ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಏನೇನೋ ಅಭಿವೃದ್ಧಿ ಮಾಡಬೇಕು ಎಲ್ಲ ಒಟ್ಟಿಗೆ ಸೇರಿ ಮಾಡ್ತೀವಿ. ಫಸ್ಟು ಕೊಯ್ದು ಬಂದು ಅನ್ನದಾನ ಮಾಡಬೇಕು. ಆಮೇಲೆ ಬರೋ ಭಕ್ತಾದಿಗಳಿಗೆ ಪ್ರಸಾದ ಕೊಡಬೇಕು, ಲಡ್ಡು கொடுப்பேங்க தீர்மானம் ಮಾಡಿದ್ವಿ. வணக்கம். நாங்கள் எல்லாரும் 9 பேர் கமிட்டியில் மெம்பர் இருக்கிறோம். எல்லாரும் ஒரு மனதாக சேர்ந்து பத்மநாப ரெட்டி அண்ணாவை தேர்ந்தெடுத்திருக்கிறோம். பிரஸ்கார் வெளியே இருக்கணுன்றதுனால இல்லை, எங்களுக்குள்ள டிஸ்கஸ் பண்ணி சீனியர் யாருன்னு பார்த்து அது கேப்பபிளான ஆள், எல்லாருமே கேப்பபிள் தான். அந்த அண்ணாவை நாங்கள் பெரியவங்க சீனியர்ன்றதுனால அவரை தேர்ந்தெடுத்துருக்கோம்.
அதுக்கப்புறம் ஃபர்ஸ்ட் மீட்டிங்ன்றதுனால எதுவும் அதிகமாக பேசல. கோயில் அன்னதானத்தை பற்றி அது இது பேசியிருக்காங்க. உடனே முடிவெடுக்க முடியாது, அதுக்கான ஃபண்டு எல்லாம் வேணும். எல்லா ஜனங்களும் கோஆப்ரேட் பண்ணி எங்களுக்கு எல்லாம் பண்ணீங்கன்னா, அதுவும் எல்லா கமிட்டி மெம்பருக்கும் தெரிகிற மாதிரியும் நீங்கள் டொனேஷன் கொடுக்கணும். அதோட கரெக்ட் லெட்ஜரு அக்கௌண்ட் எல்லாம் மெயின்டைன் பண்ணலாம். பண்ணி கோயிலில் நல்லா எல்லாம் சேர்ந்து ಇಂಪ್ರೂವ್ಮೆಂಟ್ பண்ணலாம். ನನ್ರಿ. ಕಮಿಟಿಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಮಿಟಿಲಿ ಇವತ್ತು ದೇವಸ್ಥಾನದ ಆಡಳಿತ ಇದರಲ್ಲಿ ಚೇರ್ಮನ್ ಆಗಿ ಪದ್ಮನಾಭ ರೆಡ್ಡಿ ಸರ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ನಮಸ್ಕಾರ.